ನೋಡಿ, ರಾಜ್ಯ ಬಿಜೆಪಿಯ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಬರೀ ಬಣ ರಾಜಕೀಯ ಅಲ್ಲ, ಒಡೆದ ಮನೆಯ ಪರಿಸ್ಥಿತಿ ಕಾಣಿಸ್ತಾ ಇದೆ ಬಿಜೆಪಿ ಪಾಳ್ಯದಲ್ಲಿ. ಇಷ್ಟು ದಿನ ವಿಜೇಂದ್ರ ವರ್ಸಸ್ ಎತ್ತಾಳ ಆಯ್ತು, ಈಗ ವಿಜೇಂದ್ರ ವರ್ಸಸ್ ಸೋಮಣ್ಣ ಅನ್ನುವಂತಹ ಪರಿಸ್ಥಿತಿ. ಮತ್ತೆ ಆ ಮೂಲಕ ಬಿಜೆಪಿ ಪಾಳ್ಯದಲ್ಲಿ ಬಣ ರಾಜಕೀಯ ಮುಂದುವರಿತಾ ಇದೆ. ಏನ್ ಬೆಳವಣಿಗೆ ಆಗ್ತಾ ಇದೆ ಅನ್ನೋದರ ಕುರಿತು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಿಜೇಂದ್ರ ಆಪ್ತರ ಸಭೆಗೆ ಸೋಮಣ್ಣ ಟೀಮ್ ಗೈರಾಗಿದೆಯಂತೆ. ರೇಣುಕಾಚಾರ್ಯ ನೇತೃತ್ವದಲ್ಲಿ ನಡೆದಂತಹ ಸಭೆ ಇದು. ಲಿಂಗಾಯತ ಮುಖಂಡರ ಸಭೆಗೆ ಸೋಮಣ್ಣ ಬಣ ಫುಲ್ ಗೈರಾಗ್ಬಿಟ್ಟಿದೆ ಅನ್ನುವಂತಹ ವಿಚಾರ ಈಗ ಚರ್ಚೆ ಆಗ್ತಾ ಇದೆ. ಮಾಧುಸ್ವಾಮಿ ಇಲ್ಲ, ಜಿಎಸ್ ಬಸವರಾಜುಗೆ ಆಹ್ವಾನಿಸದೆ ಅವಮಾನ ಮಾಡಲಾಯ್ತಾ ಅನ್ನೋದು ಪ್ರಶ್ನೆ. ನಮಗೆ ಆಹ್ವಾನ ಬಂದಿಲ್ಲ, ಹಾಗಾಗಿ ಸಭೆಗೆ ಹೋಗಿಲ್ಲ ಅನ್ನುವಂತಹ ಉತ್ತರ. ವಿಜೇಂದ್ರ ಟೀಮ್ನಿಂದ ಅವಮಾನ ಮಾಡಿರುವ ಆರೋಪ ಕೇಳುವುದಕ್ಕೆ ಸಿಕ್ಕಿದೆ ಸೋಮಣ್ಣ ಅವರ ಆಪ್ತ ಬಳಗದಿಂದ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ದೂರವಾಣಿ ಸಂಪರ್ಕದಲ್ಲಿ. ಜಗದೀಶ್, ಮತ್ತೆ ಬಣ ರಾಜಕೀಯ. ಈ ಹಿಂದೆ ಸೋಮಣ್ಣ ಅವರಿಗೆ ಅಸಮಾಧಾನ ಇತ್ತು ಬಿಡಿ, ಯಡಿಯೂರಪ್ಪನವರ ಫ್ಯಾಮಿಲಿ ಬಗ್ಗೆ ಓಪನ್ ಆಗಿ ಅವರು ಹೇಳಿಕೆಗಳನ್ನ ಕೊಟ್ಟಿದ್ದೂ ಇದೆ. ಬಟ್ ಈಗ ಅವರ ಆಪ್ತರು ಸಭೆಗೆ ಗೈರಾಗೋದು ಕಾರಣ ಏನು? ಶ್ರುತಿ, ಈಗ ಈ ಒಂದು ಬೆಳವಣಿಗೆನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಬಿಜೆಪಿಯಲ್ಲಿ ಒಂದು ಬಣ ರಾಜಕೀಯ ಮುಂದುವರೆದಿದೆ ಅಂತಾನೆ ಕೂಡ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ನಿನ್ನೆ ನಡೆದಂತ ಒಂದು ಸಭೆಯಲ್ಲೂ ಕೂಡ ಈ ರೀತಿ ಒಂದು ಅಸಮಾಧಾನ ಕೂಡ ಈಗ ಹೊರ ಬಂದಿರತಕ್ಕಂಥದ್ದು. ಅಂದ್ರೆ ನಿನ್ನೆ ರೇಣುಕಾಚಾರ್ಯ ಒಂದು ನೇತೃತ್ವದಲ್ಲಿ ಲಿಂಗಾಯತರ ಒಂದು ಮುಖಂಡರ ಒಂದು ಸಭೆಯನ್ನು ಕೂಡ ತುಮಕೂರಿನಲ್ಲಿ ಕರೆಯಲಾಗಿತ್ತು. ಈ ಒಂದು ಸಭೆಯಲ್ಲಿ ಕೆಲವರಿಗೆ ಮಾತ್ರ ಆಹ್ವಾನವನ್ನು ಕೊಡಲಾಗಿತ್ತು, ಇನ್ನು ಕೆಲವರಿಗೆ ಆಹ್ವಾನವನ್ನು ಕೂಡ ನೀಡದೆ ಎಲ್ಲೊಂದ್ ಕಡೆ ಒಂದು ಬಣ ರಾಜಕೀಯ ಇಲ್ಲಿ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಇನ್ನು ಈ ಒಂದು ಏನು ನಿನ್ನೆ ರೇಣುಕಾಚಾರ್ಯ ನಡೆಸಿದಂತ ಒಂದು ಸಭೆಗೆ ವಿಜೇಂದ್ರ ಇರ್ತಕ್ಕಂಥ ಏನು ಬಣ ಇದೆ ಅವರು ಒಂದು ಸಭೆಗೆ ಹಾಜರಾಗಿರ್ತಕ್ಕಂಥದ್ದು. ಸೋಮಣ್ಣ ಕಡೆ ಗುರುತಿಸಿಕೊಂಡಿರ್ತಕ್ಕಂಥ ಕೆಲ ಮುಖಂಡರುಗಳು ಕೂಡ ಯಾರು ಕೂಡ ಸಭೆಗೆ ಕೂಡ ಗೈರಾಗಿರ್ತಕ್ಕಂಥದ್ದು. ಇದನ್ನು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಇಲ್ಲಿ ತುಮಕೂರಿನಲ್ಲಿ ಸೋಮಣ್ಣ ವರ್ಸಸ್ ವಿಜೇಂದ್ರ ಬಣ ಇದೆ ಅನ್ನೋದು ಕೂಡ ಈಗ ಸ್ಪಷ್ಟವಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ನಿನ್ನೆ ನಡೆದಂತ ಒಂದು ಸಭೆಯಲ್ಲಿ ಈ ರೀತಿಯಾಗಿ ಒಂದು ಬಣ ರಾಜಕೀಯ ಮುಂದುವರಿದೆ ಅನ್ನೋದು ಕೂಡ ಒಂದು ಸ್ಪಷ್ಟ ಒಂದು ಸಂದೇಶ ಕೂಡ ಕೊಡುವಂತದ್ದಾಗಿರ್ತಕ್ಕಂಥದ್ದು. ಶ್ರುತಿ, ಓಕೆ ಜಗದೀಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ರಾಜ್ಯ ಬಿಜೆಪಿಯ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಬರೀ ಬಣ ರಾಜಕೀಯ ಅಲ್ಲ, ಒಡೆದ ಮನೆಯ ಪರಿಸ್ಥಿತಿ ಕಾಣಿಸ್ತಾ ಇದೆ ಬಿಜೆಪಿ ಪಾಳ್ಯದಲ್ಲಿ. ಇಷ್ಟು ದಿನ ವಿಜೇಂದ್ರ ವರ್ಸಸ್ ಎತ್ತಾಳ ಆಯ್ತು, ಈಗ ವಿಜೇಂದ್ರ ವರ್ಸಸ್ ಸೋಮಣ್ಣ ಅನ್ನುವಂತಹ ಪರಿಸ್ಥಿತಿ. ಮತ್ತೆ ಆ ಮೂಲಕ ಬಿಜೆಪಿ ಪಾಳ್ಯದಲ್ಲಿ ಬಣ ರಾಜಕೀಯ ಮುಂದುವರಿತಾ ಇದೆ. ಏನ್ ಬೆಳವಣಿಗೆ ಆಗ್ತಾ ಇದೆ ಅನ್ನೋದರ ಕುರಿತು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಿಜೇಂದ್ರ ಆಪ್ತರ ಸಭೆಗೆ ಸೋಮಣ್ಣ ಟೀಮ್ ಗೈರಾಗಿದೆಯಂತೆ. ರೇಣುಕಾಚಾರ್ಯ ನೇತೃತ್ವದಲ್ಲಿ ನಡೆದಂತಹ ಸಭೆ ಇದು. ಲಿಂಗಾಯತ ಮುಖಂಡರ ಸಭೆಗೆ ಸೋಮಣ್ಣ ಬಣ ಫುಲ್ ಗೈರಾಗ್ಬಿಟ್ಟಿದೆ ಅನ್ನುವಂತಹ ವಿಚಾರ ಈಗ ಚರ್ಚೆ ಆಗ್ತಾ ಇದೆ. ಮಾಧುಸ್ವಾಮಿ ಇಲ್ಲ, ಜಿಎಸ್ ಬಸವರಾಜುಗೆ ಆಹ್ವಾನಿಸದೆ ಅವಮಾನ ಮಾಡಲಾಯ್ತಾ ಅನ್ನೋದು ಪ್ರಶ್ನೆ. ನಮಗೆ ಆಹ್ವಾನ ಬಂದಿಲ್ಲ, ಹಾಗಾಗಿ ಸಭೆಗೆ ಹೋಗಿಲ್ಲ ಅನ್ನುವಂತಹ ಉತ್ತರ. ವಿಜೇಂದ್ರ ಟೀಮ್ನಿಂದ ಅವಮಾನ ಮಾಡಿರುವ ಆರೋಪ ಕೇಳುವುದಕ್ಕೆ ಸಿಕ್ಕಿದೆ ಸೋಮಣ್ಣ ಅವರ ಆಪ್ತ ಬಳಗದಿಂದ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ದೂರವಾಣಿ ಸಂಪರ್ಕದಲ್ಲಿ. ಜಗದೀಶ್, ಮತ್ತೆ ಬಣ ರಾಜಕೀಯ. ಈ ಹಿಂದೆ ಸೋಮಣ್ಣ ಅವರಿಗೆ ಅಸಮಾಧಾನ ಇತ್ತು ಬಿಡಿ, ಯಡಿಯೂರಪ್ಪನವರ ಫ್ಯಾಮಿಲಿ ಬಗ್ಗೆ ಓಪನ್ ಆಗಿ ಅವರು ಹೇಳಿಕೆಗಳನ್ನ ಕೊಟ್ಟಿದ್ದೂ ಇದೆ. ಬಟ್ ಈಗ ಅವರ ಆಪ್ತರು ಸಭೆಗೆ ಗೈರಾಗೋದು ಕಾರಣ ಏನು? ಶ್ರುತಿ, ಈಗ ಈ ಒಂದು ಬೆಳವಣಿಗೆನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಬಿಜೆಪಿಯಲ್ಲಿ ಒಂದು ಬಣ ರಾಜಕೀಯ ಮುಂದುವರೆದಿದೆ ಅಂತಾನೆ ಕೂಡ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ನಿನ್ನೆ ನಡೆದಂತ ಒಂದು ಸಭೆಯಲ್ಲೂ ಕೂಡ ಈ ರೀತಿ ಒಂದು ಅಸಮಾಧಾನ ಕೂಡ ಈಗ ಹೊರ ಬಂದಿರತಕ್ಕಂಥದ್ದು. ಅಂದ್ರೆ ನಿನ್ನೆ ರೇಣುಕಾಚಾರ್ಯ ಒಂದು ನೇತೃತ್ವದಲ್ಲಿ ಲಿಂಗಾಯತರ ಒಂದು ಮುಖಂಡರ ಒಂದು ಸಭೆಯನ್ನು ಕೂಡ ತುಮಕೂರಿನಲ್ಲಿ ಕರೆಯಲಾಗಿತ್ತು. ಈ ಒಂದು ಸಭೆಯಲ್ಲಿ ಕೆಲವರಿಗೆ ಮಾತ್ರ ಆಹ್ವಾನವನ್ನು ಕೊಡಲಾಗಿತ್ತು, ಇನ್ನು ಕೆಲವರಿಗೆ ಆಹ್ವಾನವನ್ನು ಕೂಡ ನೀಡದೆ ಎಲ್ಲೊಂದ್ ಕಡೆ ಒಂದು ಬಣ ರಾಜಕೀಯ ಇಲ್ಲಿ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಇನ್ನು ಈ ಒಂದು ಏನು ನಿನ್ನೆ ರೇಣುಕಾಚಾರ್ಯ ನಡೆಸಿದಂತ ಒಂದು ಸಭೆಗೆ ವಿಜೇಂದ್ರ ಇರ್ತಕ್ಕಂಥ ಏನು ಬಣ ಇದೆ ಅವರು ಒಂದು ಸಭೆಗೆ ಹಾಜರಾಗಿರ್ತಕ್ಕಂಥದ್ದು. ಸೋಮಣ್ಣ ಕಡೆ ಗುರುತಿಸಿಕೊಂಡಿರ್ತಕ್ಕಂಥ ಕೆಲ ಮುಖಂಡರುಗಳು ಕೂಡ ಯಾರು ಕೂಡ ಸಭೆಗೆ ಕೂಡ ಗೈರಾಗಿರ್ತಕ್ಕಂಥದ್ದು. ಇದನ್ನು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಇಲ್ಲಿ ತುಮಕೂರಿನಲ್ಲಿ ಸೋಮಣ್ಣ ವರ್ಸಸ್ ವಿಜೇಂದ್ರ ಬಣ ಇದೆ ಅನ್ನೋದು ಕೂಡ ಈಗ ಸ್ಪಷ್ಟವಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ನಿನ್ನೆ ನಡೆದಂತ ಒಂದು ಸಭೆಯಲ್ಲಿ ಈ ರೀತಿಯಾಗಿ ಒಂದು ಬಣ ರಾಜಕೀಯ ಮುಂದುವರಿದೆ ಅನ್ನೋದು ಕೂಡ ಒಂದು ಸ್ಪಷ್ಟ ಒಂದು ಸಂದೇಶ ಕೂಡ ಕೊಡುವಂತದ್ದಾಗಿರ್ತಕ್ಕಂಥದ್ದು. ಶ್ರುತಿ, ಓಕೆ ಜಗದೀಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ರಾಜ್ಯ ಬಿಜೆಪಿಯ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಬರೀ ಬಣ ರಾಜಕೀಯ ಅಲ್ಲ, ಒಡೆದ ಮನೆಯ ಪರಿಸ್ಥಿತಿ ಕಾಣಿಸ್ತಾ ಇದೆ ಬಿಜೆಪಿ ಪಾಳ್ಯದಲ್ಲಿ. ಇಷ್ಟು ದಿನ ವಿಜೇಂದ್ರ ವರ್ಸಸ್ ಎತ್ತಾಳ ಆಯ್ತು, ಈಗ ವಿಜೇಂದ್ರ ವರ್ಸಸ್ ಸೋಮಣ್ಣ ಅನ್ನುವಂತಹ ಪರಿಸ್ಥಿತಿ. ಮತ್ತೆ ಆ ಮೂಲಕ ಬಿಜೆಪಿ ಪಾಳ್ಯದಲ್ಲಿ ಬಣ ರಾಜಕೀಯ ಮುಂದುವರಿತಾ ಇದೆ.
ಏನ್ ಬೆಳವಣಿಗೆ ಆಗ್ತಾ ಇದೆ ಅನ್ನೋದರ ಕುರಿತು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಿಜೇಂದ್ರ ಆಪ್ತರ ಸಭೆಗೆ ಸೋಮಣ್ಣ ಟೀಮ್ ಗೈರಾಗಿದೆಯಂತೆ. ರೇಣುಕಾಚಾರ್ಯ ನೇತೃತ್ವದಲ್ಲಿ ನಡೆದಂತಹ ಸಭೆ ಇದು. ಲಿಂಗಾಯತ ಮುಖಂಡರ ಸಭೆಗೆ ಸೋಮಣ್ಣ ಬಣ ಫುಲ್ ಗೈರಾಗ್ಬಿಟ್ಟಿದೆ ಅನ್ನುವಂತಹ ವಿಚಾರ ಈಗ ಚರ್ಚೆ ಆಗ್ತಾ ಇದೆ. ಮಾಧುಸ್ವಾಮಿ ಇಲ್ಲ, ಜಿಎಸ್ ಬಸವರಾಜುಗೆ ಆಹ್ವಾನಿಸದೆ ಅವಮಾನ ಮಾಡಲಾಯ್ತಾ ಅನ್ನೋದು ಪ್ರಶ್ನೆ. ನಮಗೆ ಆಹ್ವಾನ ಬಂದಿಲ್ಲ, ಹಾಗಾಗಿ ಸಭೆಗೆ ಹೋಗಿಲ್ಲ ಅನ್ನುವಂತಹ ಉತ್ತರ. ವಿಜೇಂದ್ರ ಟೀಮ್ನಿಂದ ಅವಮಾನ ಮಾಡಿರುವ ಆರೋಪ ಕೇಳುವುದಕ್ಕೆ ಸಿಕ್ಕಿದೆ ಸೋಮಣ್ಣ ಅವರ ಆಪ್ತ ಬಳಗದಿಂದ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ದೂರವಾಣಿ ಸಂಪರ್ಕದಲ್ಲಿ. ಜಗದೀಶ್, ಮತ್ತೆ ಬಣ ರಾಜಕೀಯ. ಈ ಹಿಂದೆ ಸೋಮಣ್ಣ ಅವರಿಗೆ ಅಸಮಾಧಾನ ಇತ್ತು ಬಿಡಿ, ಯಡಿಯೂರಪ್ಪನವರ ಫ್ಯಾಮಿಲಿ ಬಗ್ಗೆ ಓಪನ್ ಆಗಿ ಅವರು ಹೇಳಿಕೆಗಳನ್ನ ಕೊಟ್ಟಿದ್ದೂ ಇದೆ. ಬಟ್ ಈಗ ಅವರ ಆಪ್ತರು ಸಭೆಗೆ ಗೈರಾಗೋದು ಕಾರಣ ಏನು? ಶ್ರುತಿ, ಈಗ ಈ ಒಂದು ಬೆಳವಣಿಗೆನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಬಿಜೆಪಿಯಲ್ಲಿ ಒಂದು ಬಣ ರಾಜಕೀಯ ಮುಂದುವರೆದಿದೆ ಅಂತಾನೆ ಕೂಡ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ನಿನ್ನೆ ನಡೆದಂತ ಒಂದು ಸಭೆಯಲ್ಲೂ ಕೂಡ ಈ ರೀತಿ ಒಂದು ಅಸಮಾಧಾನ ಕೂಡ ಈಗ ಹೊರ ಬಂದಿರತಕ್ಕಂಥದ್ದು. ಅಂದ್ರೆ ನಿನ್ನೆ ರೇಣುಕಾಚಾರ್ಯ ಒಂದು ನೇತೃತ್ವದಲ್ಲಿ ಲಿಂಗಾಯತರ ಒಂದು ಮುಖಂಡರ ಒಂದು ಸಭೆಯನ್ನು ಕೂಡ ತುಮಕೂರಿನಲ್ಲಿ ಕರೆಯಲಾಗಿತ್ತು. ಈ ಒಂದು ಸಭೆಯಲ್ಲಿ ಕೆಲವರಿಗೆ ಮಾತ್ರ ಆಹ್ವಾನವನ್ನು ಕೊಡಲಾಗಿತ್ತು, ಇನ್ನು ಕೆಲವರಿಗೆ ಆಹ್ವಾನವನ್ನು ಕೂಡ ನೀಡದೆ ಎಲ್ಲೊಂದ್ ಕಡೆ ಒಂದು ಬಣ ರಾಜಕೀಯ ಇಲ್ಲಿ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಇನ್ನು ಈ ಒಂದು ಏನು ನಿನ್ನೆ ರೇಣುಕಾಚಾರ್ಯ ನಡೆಸಿದಂತ ಒಂದು ಸಭೆಗೆ ವಿಜೇಂದ್ರ ಇರ್ತಕ್ಕಂಥ ಏನು ಬಣ ಇದೆ ಅವರು ಒಂದು ಸಭೆಗೆ ಹಾಜರಾಗಿರ್ತಕ್ಕಂಥದ್ದು. ಸೋಮಣ್ಣ ಕಡೆ ಗುರುತಿಸಿಕೊಂಡಿರ್ತಕ್ಕಂಥ ಕೆಲ ಮುಖಂಡರು ಕೂಡ ಯಾರು ಕೂಡ ಸಭೆಗೆ ಕೂಡ ಗೈರಾಗಿರ್ತಕ್ಕಂಥದ್ದು. ಇದನ್ನು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಇಲ್ಲಿ ತುಮಕೂರಿನಲ್ಲಿ ಸೋಮಣ್ಣ ವರ್ಸಸ್ ವಿಜೇಂದ್ರ ಬಣ ಇದೆ ಅನ್ನೋದು ಕೂಡ ಈಗ ಸ್ಪಷ್ಟವಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ನಿನ್ನೆ ನಡೆದಂತ ಒಂದು ಸಭೆಯಲ್ಲಿ ಈ ರೀತಿಯಾಗಿ ಒಂದು ಬಣ ರಾಜಕೀಯ ಮುಂದುವರಿದೆ ಅನ್ನೋದು ಕೂಡ ಒಂದು ಸ್ಪಷ್ಟ ಒಂದು ಸಂದೇಶ ಕೂಡ ಕೊಡುವಂತದ್ದಾಗಿರ್ತಕ್ಕಂಥದ್ದು. ಶ್ರುತಿ, ಓಕೆ ಜಗದೀಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ರಾಜ್ಯ ಬಿಜೆಪಿಯ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಬರೀ ಬಣ ರಾಜಕೀಯ ಅಲ್ಲ, ಒಡೆದ ಮನೆಯ ಪರಿಸ್ಥಿತಿ ಕಾಣಿಸ್ತಾ ಇದೆ ಬಿಜೆಪಿ ಪಾಳ್ಯದಲ್ಲಿ. ಇಷ್ಟು ದಿನ ವಿಜೇಂದ್ರ ವರ್ಸಸ್ ಎತ್ತಾಳ ಆಯ್ತು, ಈಗ ವಿಜೇಂದ್ರ ವರ್ಸಸ್ ಸೋಮಣ್ಣ ಅನ್ನುವಂತಹ ಪರಿಸ್ಥಿತಿ. ಮತ್ತೆ ಆ ಮೂಲಕ ಬಿಜೆಪಿ ಪಾಳ್ಯದಲ್ಲಿ ಬಣ ರಾಜಕೀಯ ಮುಂದುವರಿತಾ ಇದೆ. ಏನ್ ಬೆಳವಣಿಗೆ ಆಗ್ತಾ ಇದೆ ಅನ್ನೋದರ ಕುರಿತು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಿಜೇಂದ್ರ ಆಪ್ತರ ಸಭೆಗೆ ಸೋಮಣ್ಣ ಟೀಮ್ ಗೈರಾಗಿದೆಯಂತೆ. ರೇಣುಕಾಚಾರ್ಯ ನೇತೃತ್ವದಲ್ಲಿ ನಡೆದಂತಹ ಸಭೆ ಇದು. ಲಿಂಗಾಯತ ಮುಖಂಡರ ಸಭೆಗೆ ಸೋಮಣ್ಣ ಬಣ ಫುಲ್ ಗೈರಾಗ್ಬಿಟ್ಟಿದೆ ಅನ್ನುವಂತಹ ವಿಚಾರ ಈಗ ಚರ್ಚೆ ಆಗ್ತಾ ಇದೆ. ಮಾಧುಸ್ವಾಮಿ ಇಲ್ಲ, ಜಿಎಸ್ ಬಸವರಾಜುಗೆ ಆಹ್ವಾನಿಸದೆ ಅವಮಾನ ಮಾಡಲಾಯ್ತಾ ಅನ್ನೋದು ಪ್ರಶ್ನೆ. ನಮಗೆ ಆಹ್ವಾನ ಬಂದಿಲ್ಲ, ಹಾಗಾಗಿ ಸಭೆಗೆ ಹೋಗಿಲ್ಲ ಅನ್ನುವಂತಹ ಉತ್ತರ. ವಿಜೇಂದ್ರ ಟೀಮ್ನಿಂದ ಅವಮಾನ ಮಾಡಿರುವ ಆರೋಪ ಕೇಳುವುದಕ್ಕೆ ಸಿಕ್ಕಿದೆ ಸೋಮಣ್ಣ ಅವರ ಆಪ್ತ ಬಳಗದಿಂದ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ದೂರವಾಣಿ ಸಂಪರ್ಕದಲ್ಲಿ. ಜಗದೀಶ್, ಮತ್ತೆ ಬಣ ರಾಜಕೀಯ. ಈ ಹಿಂದೆ ಸೋಮಣ್ಣ ಅವರಿಗೆ ಅಸಮಾಧಾನ ಇತ್ತು ಬಿಡಿ, ಯಡಿಯೂರಪ್ಪನವರ ಫ್ಯಾಮಿಲಿ ಬಗ್ಗೆ ಓಪನ್ ಆಗಿ ಅವರು ಹೇಳಿಕೆಗಳನ್ನ ಕೊಟ್ಟಿದ್ದೂ ಇದೆ. ಬಟ್ ಈಗ ಅವರ ಆಪ್ತರು ಸಭೆಗೆ ಗೈರಾಗೋದು ಕಾರಣ ಏನು?